ಸಿಂಹ ರಾಶಿ ಜೂನ್ 2026 ಶುಕ್ರ ಸಂಕ್ರಮಣದ ಮಹಾಫಲ. ನಮಸ್ಕಾರ ಸಿಂಹ ರಾಶಿಯ ಆತ್ಮೀಯ ಬಂಧುಗಳೇ, 2026 ರ ಜೂನ್ ತಿಂಗಳು ಕೇವಲ ಒಂದು ತಿಂಗಳಲ್ಲ, ಇದು ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯದ ಆರಂಭ. ಜೂನ್ 8, 2026 ರಂದು ಆಕಾಶ ಮಂಡಲದಲ್ಲಿ ಒಂದು ಅದ್ಭುತ ಘಟನೆ ಸಂಭವಿಸಲಿದೆ. ಶುಕ್ರ ದೇವನು ತನ್ನ ರಾಶಿಯನ್ನು ಬದಲಿಸಿ ಕರ್ಕ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಈಗಾಗಲೇ ಜೂನ್ 2 ರಂದು ದೇವಗುರು ಬೃಹಸ್ಪತಿಯು ಕರ್ಕ ರಾಶಿಯನ್ನು ತಲುಪಿದ್ದಾನೆ. ಈಗ ದೈತ್ಯಗುರು ಶುಕ್ರ ಮತ್ತು ದೇವಗುರು ಬೃಹಸ್ಪತಿ ಈ ಇಬ್ಬರೂ ಪರಮಜ್ಞಾನಿಗಳು ಒಂದೇ ಮನೆಯಲ್ಲಿ ಸಂಧಿಸುತ್ತಿದ್ದಾರೆ. ಸಿಂಹ ರಾಶಿಯವರಿಗೆ ಈ ಸಮ್ಮಿಲನವು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ನಡೆಯುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನು ಜೀವನದಲ್ಲಿ ಸುಖ, ವೈಭವ, ಐಶ್ವರ್ಯ ಮತ್ತು ಭೌತಿಕ ಸೌಲಭ್ಯಗಳನ್ನು ನೀಡುವವನು. ನಮಗೆ ಐಷಾರಾಮಿ ಜೀವನ, ಉತ್ತಮ ವಾಹನ, ಸುಂದರ ಮನೆ ಅಥವಾ ಪ್ರೀತಿಯ ಜೀವನ ಸಂಗಾತಿ ಬೇಕೆಂದರೆ ಶುಕ್ರನ ಅನುಗ್ರಹ ಬೇಕೇ ಬೇಕು. ಈ ಸಂಕ್ರಮಣವು ನಿಮ್ಮ ಜೀವನದ ಮೇಲೆ ಯಾವ ರೀತಿ ಟರ್ನಿಂಗ್ ಪಾಯಿಂಟ್ ಆಗಲಿದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಲಕ್ಷ್ಮೀನಾರಾಯಣ ಗಜಲಕ್ಷ್ಮಿ ರಾಜಯೋಗದ ವಿವರಣೆ. ಬಂಧುಗಳೇ, ಶುಕ್ರ ಮತ್ತು ಗುರು ಒಂದೇ ರಾಶಿಯಲ್ಲಿ ಸೇರಿದಾಗ ಲಕ್ಷ್ಮೀನಾರಾಯಣ ಗಜಲಕ್ಷ್ಮಿ ರಾಜಯೋಗ ಸೃಷ್ಟಿಯಾಗುತ್ತದೆ. ಈ ರಾಜಯೋಗವು ಅತ್ಯಂತ ಶಕ್ತಿಶಾಲಿಯಾದುದು. ಆದರೆ ಸಿಂಹ ರಾಶಿಯವರಿಗೆ ಇದು 12ನೇ ಮನೆಯಲ್ಲಿ ನಡೆಯುತ್ತಿರುವುದರಿಂದ ಇದರ ಫಲಗಳು ಸ್ವಲ್ಪ ಭಿನ್ನವಾಗಿರುತ್ತವೆ. ಶುಕ್ರನು ಕರ್ಕ ರಾಶಿಗೆ ಹೋಗುತ್ತಿದ್ದಾನೆ. ಇದು ಚಂದ್ರನ ರಾಶಿಯಾಗಿದ್ದು ಅತ್ಯಂತ ಭಾವನಾತ್ಮಕ ಮತ್ತು ಜಲತತ್ವದ ರಾಶಿಯಾಗಿದೆ. ಇಲ್ಲಿ ಶುಕ್ರನು ಗುರುವಿನೊಂದಿಗೆ ಸೇರುವುದರಿಂದ ನಿಮ್ಮ ಆಲೋಚನೆಗಳಲ್ಲಿ ದೊಡ್ಡ ಬದಲಾವಣೆ ಬರಲಿದೆ. ನಿಮ್ಮಲ್ಲಿ ಧಾರ್ಮಿಕ ಭಾವನೆಗಳು ಹೆಚ್ಚಾಗಬಹುದು ಮತ್ತು ಜೀವನದ ಸುಖಗಳತ್ತ ಮನಸ್ಸು ಹೆಚ್ಚು ವಾಲುವುದು. ಈ ಅವಧಿಯು ಜೂನ್ 8 ರಿಂದ ಜುಲೈ 4 ರವರೆಗೆ, ಅಂದರೆ ಸುಮಾರು 24 ದಿನಗಳ ಕಾಲ ಇರಲಿದೆ. ಈ 24 ದಿನಗಳು ನಿಮ್ಮ ಆರ್ಥಿಕ ಮತ್ತು ವೈಯಕ್ತಿಕ ಜೀವನದ ಭವಿಷ್ಯವನ್ನು ನಿರ್ಧರಿಸಲಿವೆ. ಆರ್ಥಿಕ ಸ್ಥಿತಿ, ಸಾಲ ಮತ್ತು ಹೂಡಿಕೆಯ ಆಳವಾದ ವಿಶ್ಲೇಷಣೆ. ಬಂಧುಗಳೇ, ಈಗ ಬಹಳ ಮುಖ್ಯವಾದ ವಿಷಯಕ್ಕೆ ಬರೋಣ. ಈ ಇಬ್ಬರೂ ಶುಭ ಗ್ರಹಗಳು ನಿಮ್ಮ 12ನೇ ಮನೆಯಲ್ಲಿ ಕುಳಿತು ನಿಮ್ಮ 6ನೇ ಮನೆಯ ಮೇಲೆ ದೃಷ್ಟಿ ಬೀರುತ್ತಿದ್ದಾರೆ. 12ನೇ ಮನೆ ಎಂದರೆ ಖರ್ಚು ಮತ್ತು ವ್ಯಯದ ಸ್ಥಾನ. ಇದರರ್ಥ ಈ ಸಮಯದಲ್ಲಿ ನಿಮ್ಮ ಖರ್ಚುಗಳು ನಿಮ್ಮ ನಿಯಂತ್ರಣಕ್ಕೆ ಸಿಗದಂತೆ ಹೆಚ್ಚಾಗಲಿವೆ. ಆದರೆ ಇಲ್ಲಿ ಒಂದು ವಿಶೇಷತೆ ಇದೆ. ಈ ಖರ್ಚುಗಳು ವ್ಯರ್ಥವಾಗುವುದಿಲ್ಲ. ಬದಲಾಗಿ ಮಂಗಲ ಕಾರ್ಯಗಳು, ಶುಭ ಸಮಾರಂಭಗಳು ಅಥವಾ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಇರುತ್ತದೆ. ಬಹುದಿನಗಳಿಂದ ಕನಸು ಕಂಡಿದ್ದ ಹೊಸ ಕಾರು ಅಥವಾ ಮನೆಯನ್ನು ಖರೀದಿಸಲು ನೀವು ಈ ಸಮಯದಲ್ಲಿ ಮುಂದಾಗಬಹುದು. ದೊಡ್ಡ ಎಚ್ಚರಿಕೆ: ಈ ಸಮಯದಲ್ಲಿ ನೀವು ಯಾವುದಾದರೂ ದೊಡ್ಡ ಆಸ್ತಿ ಅಥವಾ ಐಷಾರಾಮಿ ವಸ್ತುವಿಗಾಗಿ ಬ್ಯಾಂಕ್ ಲೋನ್ ಸಾಲ ಮಾಡಲು ಮುಂದಾಗುತ್ತೀರಿ. ಮೂಲಗಳ ಪ್ರಕಾರ ಈ ಅವಧಿಯಲ್ಲಿ ಸಾಲ ಮಾಡುವ ಯೋಗ ಬಹಳ ಪ್ರಬಲವಾಗಿದೆ. ಸಾಲವು ನಿಮಗೆ ಸೌಲಭ್ಯಗಳನ್ನು ತಂದುಕೊಟ್ಟರೂ ಅದು ನಿಮ್ಮ ಮೇಲೆ ಮಾನಸಿಕ ಒತ್ತಡ ಮತ್ತು ತಲೆನೋವನ್ನು ತರಬಹುದು. ಆದ್ದರಿಂದ ಸಾಲ ತೆಗೆದುಕೊಳ್ಳುವ ಮುನ್ನ ನಿಮ್ಮ ಆದಾಯವನ್ನು 10 ಬಾರಿ ಲೆಕ್ಕ ಹಾಕಿ. ಉದ್ಯೋಗ, ವ್ಯವಹಾರ ಮತ್ತು ಕಚೇರಿಯ ವಾತಾವರಣ. ಉದ್ಯೋಗಸ್ಥ ಸಿಂಹ ರಾಶಿಯವರ ಸ್ಥಿತಿ ಹೇಗಿರಲಿದೆ? 6ನೇ ಮನೆಯು ರೋಗ, ಶತ್ರು ಮತ್ತು ಸಾಲದ ಜೊತೆಗೆ ಉದ್ಯೋಗದ ಸ್ಥಾನವೂ ಆಗಿದೆ. ಶುಕ್ರನ ಈ ಸಂಚಾರದಿಂದಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಬಹುದು. ವಿಶೇಷವಾಗಿ ನಿಮ್ಮ ಬಾಸ್ ಅಥವಾ ಹಿರಿಯ ಅಧಿಕಾರಿಗಳು ನಿಮ್ಮ ಮೇಲೆ ಅತಿಯಾದ ಕೆಲಸದ ಹೊರೆ ಹೇರಬಹುದು. ಇದರಿಂದಾಗಿ ಕೆಲಸದಲ್ಲಿ ನಿಮ್ಮ ಆಸಕ್ತಿ ಕಡಿಮೆಯಾಗಬಹುದು ಅಥವಾ ಒತ್ತಡದಲ್ಲಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ವ್ಯಾಪಾರಿಗಳಿಗೆ ಇದು ಮಿಶ್ರ ಫಲದ ಕಾಲ. ಸೂರ್ಯ ಮತ್ತು ರಾಹುವಿನ ಪ್ರಭಾವದಿಂದಾಗಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಕೆಲವೊಮ್ಮೆ ತಪ್ಪಾಗಬಹುದು. ಆದ್ದರಿಂದ ಯಾವುದೇ ಹೊಸ ಹೂಡಿಕೆ ಮಾಡುವಾಗ ಅಥವಾ ದೊಡ್ಡ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವಾಗ ಅನುಭವಿಗಳ ಸಲಹೆ ಪಡೆಯುವುದು ಕಡ್ಡಾಯ. ಕುಟುಂಬ, ಸಂಬಂಧಗಳು ಮತ್ತು ಅಹಂಕಾರದ ಎಚ್ಚರಿಕೆ. ಬಂಧುಗಳೇ, ಸಂಬಂಧಗಳ ವಿಚಾರದಲ್ಲಿ ಈ ಸಮಯವು ಸ್ವಲ್ಪ ಸಂವೇದನಾಶೀಲವಾಗಿರುತ್ತದೆ. ಶುಕ್ರ ಮತ್ತು ಗುರು ಇಬ್ಬರೂ ಪ್ರೇಮ ಮತ್ತು ದಾಂಪತ್ಯದ ಕಾರಕರು. ಆದರೆ ಕರ್ಕ ರಾಶಿಯ ಭಾವನಾತ್ಮಕ ಪ್ರಭಾವದಿಂದಾಗಿ ಸಣ್ಣ ವಿಷಯಗಳಿಗೂ ನೀವು ಅತಿಯಾಗಿ ಪ್ರತಿಕ್ರಿಯಿಸಬಹುದು. ಅತ್ಯಂತ ಮುಖ್ಯವಾಗಿ ನಿಮ್ಮಲ್ಲಿ ಅಹಂಕಾರ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಅಹಂಕಾರವು ಸಂಗಾತಿಯೊಂದಿಗೆ ಮನಸ್ತಾಪ ಅಥವಾ ವಿವಾದಕ್ಕೆ ಕಾರಣವಾಗಬಹುದು. ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡಬೇಡಿ. ಇಲ್ಲಿ ಮಾನಸಿಕ ಸಂಯಮ ಹೆಚ್ಚು ಇರುವುದು ಉತ್ತಮ. ಪರಿಸ್ಥಿತಿ ಅದೆಷ್ಟೇ ವಿರೋಧಾಭಾಸದಿಂದ ಕೂಡಿದ್ದರೂ ನೀವು ಕೊಂಚ ಸಂಯಮ ತೋರಿದರೆ ತಕ್ಷಣ ಎಲ್ಲವೂ ನಿಮ್ಮ ಹತೋಟಿಗೆ ಬರಲಿದೆ. ಹೀಗಾಗಿ ಇಲ್ಲಿ ಹೆಚ್ಚು ಬಾಧಿತರಾಗದೆ ಎಲ್ಲವನ್ನೂ ಸರಿದೂಗಿಸಿಕೊಂಡು ಮುನ್ನಡೆಯುವುದು ನಿಮಗೆ ಉತ್ತಮವಾಗಿರಲಿದೆ. ಆರೋಗ್ಯದ ವಿಚಾರದಲ್ಲಿ ಮಧುಮೇಹ ಇರುವವರು ಮತ್ತು ತೂಕದ ಸಮಸ್ಯೆ ಇರುವವರು ಬಹಳ ಜಾಗರೂಕರಾಗಿರಬೇಕು. ಈ ಸಮಯದಲ್ಲಿ ಹೊಸದಾಗಿ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು.
ಅಲ್ಲದೆ ಕುಟುಂಬದ ಹಿರಿಯರ ಆರೋಗ್ಯಕ್ಕಾಗಿ ನೀವು ಆಸ್ಪತ್ರೆಗೆ ಓಡಾಡಬೇಕಾದ ಪರಿಸ್ಥಿತಿ ಬರಬಹುದು, ಆದ್ದರಿಂದ ಅವರ ಕಾಳಜಿ ವಹಿಸಿ. ಆದಾಗ್ಯೂ ಇಲ್ಲಿ ಗುರುವಿನ ಸಕಾರಾತ್ಮಕ ದೃಷ್ಟಿ ನಿಮ್ಮ ಮೇಲೆ ಇರುವುದು ಸಮಸ್ಯೆಗಳ ತೀವ್ರತೆಯನ್ನು ಸಾಕಷ್ಟು ಕಡಿಮೆ ಮಾಡಬಹುದಾಗಿದೆ. ಇಲ್ಲಿ ಗುರುವಿನ ಮಾರ್ಗದರ್ಶನ ಅಥವಾ ಸಮಯಕ್ಕೆ ಸರಿಯಾಗಿ ಲಭಿಸುವ ಸಲಹೆಗಳು ನಿಮ್ಮ ಪರಿಸ್ಥಿತಿಯನ್ನು ಬಹುವಾಗಿ ಸುಧಾರಿಸುವ ಸಾಧ್ಯತೆಯನ್ನು ಖಂಡಿತ ಒದಗಿಸುತ್ತವೆ. ಪರಿಹಾರಗಳು ಮತ್ತು ಯಶಸ್ಸಿನ ಸೂತ್ರಗಳು. ಬಂಧುಗಳೇ, ಈ ಸಂಕೀರ್ಣ ಪರಿಸ್ಥಿತಿಯನ್ನು ಸುಧಾರಿಸಲು ಕೆಲವು ಸರಳ ಪರಿಹಾರಗಳನ್ನು ತಪ್ಪದೇ ಮಾಡಿ. ಶನಿವಾರದ ದಾನ. ಶನಿವಾರದಂದು ದಿವ್ಯಾಂಗರಿಗೆ, ಅಂಗವಿಕಲರಿಗೆ ನಿಮ್ಮ ಕೈಲಾದ ಅನ್ನದಾನ ಮಾಡಿ. ಇದು ಶನಿಯ ಪ್ರಭಾವವನ್ನು ಕಡಿಮೆ ಮಾಡಿ ಶುಭ ಫಲ ನೀಡುತ್ತದೆ. ಸಾಲದ ಮೇಲೆ ನಿಯಂತ್ರಣ. ಆವೇಶದಲ್ಲಿ ಅಥವಾ ಕೇವಲ ಪ್ರದರ್ಶನಕ್ಕಾಗಿ ಸಾಲ ಮಾಡಬೇಡಿ. ಸಂಗಾತಿಯನ್ನು ಗೌರವಿಸಿ. ಅಹಂಕಾರವನ್ನು ಬಿಟ್ಟು ಪ್ರೀತಿಯಿಂದ ಸಂವಹನ ನಡೆಸಿ. ಒಟ್ಟಾರೆಯಾಗಿ ಇಲ್ಲಿ ಶುಕ್ರನ ಗೋಚರ ನಿಮಗೆ ಪ್ರತಿಕೂಲ ಮತ್ತು ಅನುಕೂಲಕರವಾಗಿರುವ ಮಿಶ್ರ ಫಲಗಳನ್ನು ಪ್ರದಾನ ಮಾಡಬಹುದಾಗಿದೆ. ಹೀಗಾಗಿ ಈ ವಿಶೇಷ ಸಮಯದಲ್ಲಿ ನೀವು ಕೊಂಚ ಜವಾಬ್ದಾರಿಯುತವಾಗಿ ಮುನ್ನಡೆಯಬೇಕು. ಜುಲೈ 4ರ ನಂತರ ಪರಿಸ್ಥಿತಿಗಳು ಸುಧಾರಿಸಲು ಆರಂಭಿಸುತ್ತವೆ. ಅಲ್ಲಿಯವರೆಗೆ ತಾಳ್ಮೆಯಿಂದ ಇರಿ. ಬಂಧುಗಳೇ, ಈ ಸುದೀರ್ಘ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ. ಸಿಂಹ ರಾಶಿಯ ನಿಮ್ಮ ಸ್ನೇಹಿತರಿಗೆ ಈ ಎಚ್ಚರಿಕೆಯನ್ನು ತಲುಪಿಸಿ. ಧನ್ಯವಾದಗಳು.